ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಪ್ಲೀಸ್ ಅಂದೆ, ನನ್ನ ಹೋಗಕ್ ಬಿಡಿ. ಕಲ್ಯಾಣಿ, ಕಲ್ಯಾಣಿ, ಕಲ್ಯಾಣಿ! ಪಾರ್ವತಿ, 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 ಅತ್ತೆ, ಕಲ್ಯಾಣಿ, ಪಾರ್ವತಿ, ಕೂತ್ಕೋ. ಪಾರ್ವತಿ, 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 ನಿನ್ ಗಾಬರಿ ಆಗ್ಬೇಡ. ನಿನಗೆ ಮೊದಲೇ ಹಾರ್ಟ್ ಪ್ರಾಬ್ಲಮ್ ಇದೆ. ಮನೇಲಿ ನಡೀತಿರೋದನ್ನ ನೋಡಿದ್ರೆ ಚಿಂತೆ ಮಾಡಿದ್ರೆ ಹೇಗಿರೋದು ರೀ, ಹೇಗಿರೋದು? ಆಫೀಸರ್, ಆಫೀಸರ್, ಕಲ್ಯಾಣಿ, ಶೌರ್ಯ, ಯಾರೋ ಏನು ಹೇಳಿದ್ರು ಅಂತ ನಿಮ್ಮ ಮಗು ಮೇಲೆ ನೀನೇ ಅನುಮಾನ ಪಡ್ತಿದ್ಯಾ? ಮಹಾತಾಯಿ, ಆ ಮಗು ಯಾರ ಮಗು ಅಂತ ತಿಳ್ಕೊಳ್ಳೋದಕ್ಕೆ ಹೋಗ್ತಿದ್ದಾನೆ ಅನ್ನೋದನ್ನ ಎಷ್ಟು ಸಲ ಹೇಳ್ಬೇಕು? ಆಫೀಸರ್, ಪ್ಲೀಸ್ ಆಫೀಸರ್, ಇದೊಂದ್ಸಲ ನನ್ನ ಮಾತು ಕೇಳಿ ಆಫೀಸರ್, ಪ್ಲೀಸ್, ಪ್ಲೀಸ್ ಆಫೀಸರ್. ಶೌರ್ಯ, ಸಂಪದ ಸಿದ್ದುನ ಪ್ರೀತಿಸಿರಬಹುದು. ಆ ವಿಷಯ ನಿನ್ನಿಂದ ಮುಚ್ಚಿಟ್ಟಿರಬಹುದು. ಸಿದ್ದು ಜೊತೆ ಓಡ್ ಹೋಗಿರಬಹುದು. ಆದ್ರೆ ಮಗು ತಂದೆ ಸಿದ್ದು ಅಂದ್ರೆ ನಾನ್ ನಂಬೋದಿಲ್ಲ ಶೌರ್ಯ. ಅದು ಸತ್ಯ ಅಲ್ಲಪ್ಪ. ನಮಗ್ ಬೇಕಾಗಿರೋದು ನಿನ್ ನಂಬಿಕೆ ಅಲ್ಲ. ಇವನು ನನ್ನ ಮೊಮ್ಮಗನೇ ಅಂತ ನನಗೆ, ಶೌರ್ಯನ್ ಮಗನೇ ಅಂತ ಅವನಿಗೆ ನಂಬಿಕೆ ಬರಬೇಕು. ಸಿದ್ದು ಮಗು ಅಲ್ಲ ಅಂತ ನೀನ್ ಕೊಡೋ ಸರ್ಟಿಫಿಕೇಟ್ ಅಲ್ಲ ನಮಗ್ ಬೇಕಾಗಿರೋದು. ಇವನು ಶೌರ್ಯನ್ ಮಗನೇ ಅಂತ ಡಾಕ್ಟರ್ ಕೊಡೋ ಸರ್ಟಿಫಿಕೇಟ್ ಬೇಕು. ಆಫೀಸರ್, ಒಂದ್ಸಲ ಯೋಚನೆ ಮಾಡಿ. ನಿಮ್ಗೆ ಇದು ಸರಿ ಅನ್ನಿಸ್ತಿದ್ಯಾ? ಇವ್ರ ಮಾತಿನ ಕಡೆ ಗಮನ ಕೊಡ್ಬೇಡ ಶೌರ್ಯ. ಶೌರ್ಯ, ನಿಮ್ಮ ಅಮ್ಮನ ಮಾತು ಕೇಳಿ ಚಿಕ್ಕ ಮಗುಗೆ ನೋವು ಕೊಡ್ಬೇಡ. ನೋಡು ಏನ್ ನಡೀತಿದ್ದು ಅರ್ಥ ಆಗದೆ ಹೇಗೆ ಅಳ್ತಾ ಇದೆ. ಅವನ ಮುಖ ನೋಡು ಶೌರ್ಯ. ಯಾವ ಟೆಸ್ಟ್ಗಳು ಬೇಡ. ಸ್ವಲ್ಪ ಸುಮ್ಮನೆ ಇರಿ. ಶೌರ್ಯ, ನೀನ್ ಹೋಗು ಕಂದ. ಆಫೀಸರ್, ನನ್ ಮಾತು ಕೇಳು ಶೌರ್ಯ. ಕಲ್ಯಾಣಿ ಹೇಳೋದನ್ನ ಕೇಳು ಶೌರ್ಯ. ದಯವಿಟ್ಟು ಹೋಗ್ಬೇಡ ಕಣೋ. ಕಲ್ಯಾಣಿ ಎಷ್ಟು ಅಳ್ತಿದ್ದಾಳೆ ನೋಡು. ಆಫೀಸರ್, ಪ್ಲೀಸ್ ಶೌರ್ಯ, ಬೇಡ ಆಫೀಸರ್. ಹೋಗು ಶೌರ್ಯ. ಶೌರ್ಯ, ಶೌರ್ಯ, ಆಫೀಸರ್, ಶೌರ್ಯ, ಆಫೀಸರ್, ಹೀಗೆ ಮಾಡಬೇಡಿ ಆಫೀಸರ್. ಶೌರ್ಯ, ಬೇಡಪ್ಪ. ನಾನ್ ನಿಮ್ ಮುಂದೆ ಯಾಕೆ ಬಂದಿದ್ದೀನಿ ಅಂದ್ರೆ, ಒಬ್ರು ಡೈನಮಿಕ್, ಡೇರಿಂಗ್ ಅಂಡ್ ಡ್ಯಾಶಿಂಗ್ ಪೊಲೀಸ್ ಆಫೀಸರ್ ಮಗನ್ನ ನಾಮಕರಣ ಮಾಡ್ತಿದ್ದಾರೆ. ನನ್ ಕಂದಂಗೆ ನಾಮಕರಣ ಆಗ್ ಹೋಗಿರುತ್ತೆ. ಏನ್ ಹೆಸರಿಟ್ಟಿರ್ತಾರೋ. ನಿಜವಾಗ್ಲೂ ನನ್ನ ಲೈಫ್ ಏನು ಅಂತ ನನಗೆ ಅರ್ಥ ಆಗ್ತಿಲ್ಲ. ಪ್ರೀತಿನ ಹುಡ್ಕೊಂಡ್ ಬಂದು ಇನ್ನೊಂದು ಪ್ರೀತಿನ, ನನಗೆ ಕರಳು ಬಳ್ಳಿನ ಬಿಟ್ಟು ಬಂದೆ. ಸಿದ್ದು ಜೊತೆ ಬರ್ಬೇಕಾದ್ರೆ ಮಗುನ್ ಕೂಡ ಕರ್ಕೊಂಡ್ ಬರ್ಬೇಕಿತ್ತು. ಆದ್ರೆ ಮಗು ಕಲ್ಯಾಣಿ ಅನುಪಮ ಹತ್ರ ಇದ್ದು ಬಿಡ್ತು. ಇವಾಗ ನನ್ನ ಹತ್ರ ಮಗು ಇಲ್ಲ ಅನ್ನೋ ನೋವು ಕಾಡ್ತಾ ಇದೆ. ನಾನ್ ಬೇಜಾರ್ ಮಾಡ್ಕೊಂಡ್ರೆ ಸಿದ್ದು ನೋಡೋದಕ್ಕಾಗ್ತಿಲ್ಲ. ನನಗೋಸ್ಕರ ಎಷ್ಟು ಕಷ್ಟ ಪಡ್ತಿದ್ದಾನೋ. ನಾನ್ ಪ್ರೀತಿಸಿದ ಸಿದ್ದು ಜೊತೆ ನನ್ ಮದ್ವೆ ಮಾಡ್ಕೊಂಡಿದ್ರೆ ಇವತ್ತು ಈ ಸ್ಥಿತಿ ಬರ್ತಾನೆ ಇರ್ಲಿಲ್ಲ. ನನ್ ಮಗು ನನಗ್ ದೂರ ಆಗ್ತಾನೂ ಇರ್ಲಿಲ್ಲ.
ಎತ್ಕೋಬೇಕು ಅಂತ, ಎದೆಗಪ್ಕೊಂಡು ಮುದ್ದಾಡ್ಬೇಕು ಅಂತ ಅನಿಸ್ತಿದೆ. ಆ ದಿನ ಬರುತ್ತಾ? ನಾನು ಎಷ್ಟೇ ಮೋಟಿವೇಟ್ ಮಾಡಿದ್ರು ಮಗು ಬಗ್ಗೆ ಯೋಚನೆ ಮಾಡ್ತಾನೆ ಇದ್ದಾಳೆ. ಲಾಭ ಇಲ್ಲ, ನಾನು ಸಂಪದ ರೂಟಲ್ಲೇ ಹೋಗಬೇಕು. ಸಾರಿ ಸ್ಯಾಮ್, ಮೊದಲೇ ನಿನ್ನ ಮಗುಗೆ ದೂರ ಆಗಿ ನೋವು ಪಡ್ತಿದ್ರೆ ನಾನು ಅರ್ಥ ಮಾಡ್ಕೊಳ್ದೇನೆ ನಾನು ಸತ್ತೋಗ್ತೀನಿ ಅಂತ ನಿನಗೆ ನೋವು ಕೊಟ್ಟೆ. ನಾನು ಮೇಲ್ ಕೋಪಿಷ್ಟನಾಗಿ ಕಾಣಿಸ್ತೀನಿ ಅಷ್ಟೇ, ತುಂಬ ಎಮೋಷ್ನಲ್ ಸ್ಯಾಮ್. ನಾನು ಒಂದ್ಸರಿ ನಂದು ಅಂದ್ಕೊಂಡಿದ್ದು ಯಾವ್ದಾದ್ರು ನನಗೆ ದೂರ ಆದರೆ ನಾನು ಸಹಿಸೋದಿಲ್ಲ ಸ್ಯಾಮ್. ಆ ನೋವಲ್ಲಿ ನೀನು ಆನಂದವಾಗಿರಬೇಕು ಅಂತ ಹಾಗೆ ಮಾಡೋಕೆ ಹೊರಟೆ. ಆದರೂ ಮಗುನ ನಮ್ಮ ಹತ್ರ ಕರ್ಕೊಂಬರ್ದೆ ಹೇಗಿರ್ತೀವಿ? ನೀನು ನಾನು ಕಂದ ಸಾಕು ಈ ಜೀವನಕ್ಕೆ. ಮೂವರು ಹ್ಯಾಪಿಯಾಗಿ ಬದುಕೋಣ. ಅದಕ್ಕೆ ಎಷ್ಟೇ ಕಷ್ಟ ಆದರೂ ನಾವು ಬೇಗ ಸೆಟ್ಲಾಗ್ಬೇಕು ಸ್ಯಾಮ್. ಸೆಟ್ಲಾಗ್ತಿದ್ದಂಗೆ ಶೌರ್ಯ ಹತ್ರದಿಂದ ನಾವು ಮಗುನ ಕರ್ಕೊಂಬರೋಣ. ನಿಜ ಹೇಳು, ನನ್ನ ಮೇಲೆ ನಿನಗೆ ಕೋಪ ಬರಲಿಲ್ವಾ? ಯಾಕೆ ಬರುತ್ತೆ ಸಿದ್ದು? ನಿನ್ನನ್ನು ಎಷ್ಟು ಪ್ರೀತಿಸ್ತಾ ಇದೆಯೋ ಆಗ ಕಾಲೇಜ್ನಲ್ಲಿ, ಇವಾಗಿಲ್ಲಿ ನೋಡ್ತಾ ಇದ್ದೀನಿ. ಇಷ್ಟೊಂದು ಪ್ರೀತಿಸೋ ನೀನು ಒಂದು ಮಾತಾಡಿದ್ರೆ ಯೋಚನೆ ಮಾಡ್ತೀನಿ ಹೊರತು ಅನುಮಾನ ಪಡಲ್ಲ, ಕೋಪನೂ ಮಾಡ್ಕೊಳಲ್ಲ. ಒಂದ್ ಟೈಮಲ್ಲಿ ನಿನ್ ಜೊತೆ ಇದ್ರೆ ಪ್ರಪಂಚನೇ ಮರ್ತು ಹೋಗ್ತಿದೆ. ಆದ್ರೆ ಇವಾಗ ನಿನ್ ಜೊತೆ ಕಂದಮ್ಮನೂ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅನಿಸ್ತಿದೆ. ಬರುತ್ತೆ ಸ್ಯಾಮ್, ಆ ದಿನ ಬೇಗನೆ ಬರುತ್ತೆ. ಶೌರ್ಯನ ಕೈಯಿಂದ ಮಗು ನಿನ್ನ ಕೈಗೆ ಬರೋ ದಿನ ಅತಿ ಶೀಘ್ರದಲ್ಲೇ ಬರುತ್ತೆ. ನನ್ನ ಮಾತು ನಂಬು. ನೀನಂದೆ ಅಂದ್ರೆ ಕನ್ಫರ್ಮ್ ಆಗಿ ನಡೆಯುತ್ತೆ ಸಿದ್ದು. ದುಡ್ಡಿನ ವಿಷಯದಲ್ಲಿ ನನ್ನ ಪ್ಲ್ಯಾನ್ ರಿವರ್ಸ್ ಆಯಿತು. ನಾವು ಸೋತೋದ್ವಿ, ಬಟ್ ಈ ಸಲ ನಾವು ಗೆಲ್ತೀವಿ. ಸಂಪದ ಹೊಟ್ಟೆಲಿರೋ ಮಗು ಬಗ್ಗೆ ಹೇಳ್ತೀನಿ. ಏನು? ಹೌದು ಕಲ್ಯಾಣಿ, ಸಂಪದ ಹೊಟ್ಟೆಲ್ ಬೆಳೀತಿರೋದು ಶೌರ್ಯನ್ ಮಗು ಅಲ್ಲ, ನನ್ನ ಮಗು ಅಂತ ಹೇಳ್ತೀನಿ. ಮದುವೆಗೆ ಮುಂಚೆನೆ ಮೂವ್ ಆದ್ವಿ ಅಂತ ಹೇಳ್ತೀನಿ. ಪರಿಸ್ಥಿತಿ ನಮ್ಮ ಕೈ ಮೀರಿ ಹೋಗಿದೆ ಪಾರ್ವತಿ. ನಾವೀಗ ಎಷ್ಟೇ ದುಃಖ ಪಟ್ಟರು ಅದರಿಂದ ಏನು ಪ್ರಯೋಜನ ಇಲ್ಲ. ನಾವ್ ಯಾರಿಗೇನ್ ಮೋಸ ಮಾಡಿದೀವ್ರಿ? ಪ್ರತಿಯೊಬ್ರು ಯಾವುದೋ ರೀತಿಯಲ್ಲಿ ನಮ್ಮ ಮನೇಲಿ ಸಮಸ್ಯೆ ತಂದಿಡ್ತಿದ್ದಾರೆ. ಇನ್ನೆಷ್ಟು ನೋವನ್ನ ಸಹಿಸ್ಕೋಬೇಕ್ರಿ? ಸಹಿಸ್ಕೊಳ್ತಾ ಇರೋದ್ರಿಂದನೇ ಇವಾಗ ನನ್ನ ಹೃದಯ ಸರಿಯಾಗಿ ಕೆಲಸ ಮಾಡ್ತಿಲ್ಲ. ಯಾವಾಗ್ಲೂ ಸಂತೋಷವಾಗಿತ್ತು ಮನೆ, ಈ ಮಧ್ಯೆ ಕಣ್ಣೀರಿನ ನಿಲೆಯ ಆಗೋಗಿದೆ. ಈ ಮನೆನ ಹೀಗೆ ನೋಡ್ತಾ ಬದುಕೋದಕ್ಕಿಂತ ಕಣ್ಣು ಮುಚ್ಚಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತಿದೆ ರೀ. ಪಾರ್ವತಿ, ಅಮ್ಮ, ಅಜ್ಜಿ, ಪಾರ್ವತಿ, ಅಮ್ಮ, ಯಾಕಮ್ಮ ಹಾಗೆಲ್ಲ ಮಾತಾಡ್ತಿದ್ದೀರಿ? ಮತ್ತೆ ಬದುಕಿದ್ದು ದಿನ ಇಂಥ ಸಮಸ್ಯೆಗಳನ್ನ ನೋಡ್ತಾ ಸಾಯಿ ಅಂತೀಯ? ಅಮ್ಮ, 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 ಏನಾಯ್ತಮ್ಮ? ಅಮ್ಮ, 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 ಪಾರ್ವತಿ, ಪಾರ್ವತಿ, ಹೋಗಿ ಕುಡಿಯೋಕ್ ನೀರು ತಗೊಂಡ್ ಬಾ. ಅಮ್ಮ,
ಅಮ್ಮ ಅಮ್ಮ ಅತ್ತೆ ತಗೊಳ್ಳಿ. ಅಮ್ಮ ಸ್ವಲ್ಪ ವಿಷ ತಗೊಂಬಂದು ನಮ್ಮೆಲ್ರಿಗೂ ಕೊಡು ಪಲ್ಲವಿ. ನಿನಗೂ ನಿಮ್ಮಮ್ಮನಿಗೂ ಅದೇ ಅಲ್ವಾ ಬೇಕಾಗಿರೋದು? ಅತ್ತೆ ನೀವೇನಂತಿದ್ದೀರೋ ನನಗೆ ಅರ್ಥ ಆಗ್ತಿಲ್ಲ. ಸಾಯಿಸ್ಬಿಡ್ತೀನಿ ನಿನ್ನ. ಸೊಸೆ ಅಂತ ಕೂಡ ನೋಡಲ್ಲ. ಇನ್ನೊಂದು ಕ್ಷಣ ಕೂಡ ನನ್ನ ಕಣ್ಣು ಕಾಣಿಸ್ಬಾರ್ದು. ಹೋಗೋ, ಹೊರಟೋಗೋ. ಅತ್ತೆ ನಿನ್ನ ಬಾಯಿಂದ ನನ್ನ ಹಾಕಿ ಕರಿಬೇಡ. ಹೋಗು ಹೋಗು ಹೊರಗಡೆ. ನಾನೇನ್ ತಪ್ಪು ಮಾಡಿದೆ ಅತ್ತೆ? ಏನ್ ಮಾಡ್ದ್ಯೋ ಅಂತ ನಿನಗೆ ಗೊತ್ತಿಲ್ವಾ? ನಿನ್ನ ಕೈವಾಡ ಇಲ್ದೇನೆ ಇದೆಲ್ಲ ನಡೀತಾ. ಇವತ್ತು ಹೀಗಾಗೋದಕ್ಕೆ ಕಾರಣ, ಶೌರ್ಯ ಮಗುನ್ ಕರ್ಕೊಂಡು ಹೋಗೋದಕ್ಕೆ ಕಾರಣ ನೀನೇ ಅಲ್ವಾ? ನಿಜವಾಗ್ಲೂ ಅತ್ತೆ ನನ್ಗೇನು ಗೊತ್ತಿಲ್ಲ. ನಮ್ಮಮ್ಮ ಏನೋ ಮಾತಾಡಿದ್ಲು, ಅದಕ್ಕೆ ಇದೆಲ್ಲ ನಡೀತು. ನಿಮ್ಮಮ್ಮ ನಿನಗೆ ಗೊತ್ತಿಲ್ದೇನೆ ಇಲ್ಲಿಗೆ ಬಂದ್ಲಾ? ಹೌದತ್ತೆ, ನಮ್ಮಮ್ಮ ಬರ್ತಿದ್ದ ಹಾಗೆ ಇಷ್ಟು ರಾಧಾಂತ ಮಾಡ್ತಾರೆ ಅಂತ ನನಗೆ ಗೊತ್ತಿರಲಿಲ್ಲ. ನನ್ನ ನಂಬು ಅಂತ್ಯ? ನಂಬಿ ಅತ್ತೆ. ಯಾವ ಹೆತ್ತ ತಾಯಿನೂ ತನ್ನ ಮಕ್ಕಳ ಮೇಲೆ ಪ್ರಮಾಣ ಮಾಡಿ ಸುಳ್ಳು ಹೇಳಲ್ಲ. ನೀನು ಹೇಳಲ್ಲ ಅಂತ ಅನ್ಕೋತೀನಿ. ಹೇಳು. ಅಮ್ಮ ನೀನ್ ಸುಮ್ನೀರು ಅನುಪಮ. ಅಸಲಿ ಆಟ ಎಲ್ಲಿ ಶುರುವಾಯಿತು ಅಂತ ನನಗೆ ಗೊತ್ತಾಗಬೇಕು. ಹೇಳು ಪಲ್ಲವಿ. ನಿನ್ನ ಭವಿಷ್ಯ, ನಿನ್ನ ಮಕ್ಕಳ ಭವಿಷ್ಯ ಈ ಪ್ರಮಾಣದ ಮೇಲೆ ಆಧಾರವಾಗಿರುತ್ತೆ. ಮಾಡೋ. ಮಾಡು. ನಮ್ಮಮ್ಮ ಮೀನಾಕ್ಷಮ್ಮ ಈ ಮನೆಗೆ ಬರ್ತಾರೆ ಅಂತ ನನಗೆ ಮೊದಲೇ ಗೊತ್ತಿತ್ತು ಅತ್ತೆ. ಆದ್ರೆ ಮಗು ಶೌರ್ಯ ಮಗ ಅಲ್ಲ, ಸಿದ್ದು ಮಗ ಅಂತ ಹೇಳ್ತಾರೆ ಅಂತ ನನಗೆ ಗೊತ್ತಿರಲಿಲ್ಲ ಅತ್ತೆ. ನಿಮ್ಮಮ್ಮ ಹೇಳಿದ್ದು ಎಲ್ಲ ಸುಳ್ಳು ತಾನೆ? ಅದರಲ್ಲಿ ನಿಜ ಇಲ್ಲ ಅಲ್ವಾ? ಪ್ರಮಾಣ ಮಾಡಿ ಹೇಳ್ತಿದ್ದೀನಿ ಅತ್ತೆ, ಆ ವಿಷಯ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಯಾವುದು ಸುಳ್ಳು ಯಾವುದು ನಿಜನೋ. ನಿನ್ನ ಸಂಬಂಧ ಬಂದಾಗ ಎಲ್ಲರೂ ನಿಮ್ಮಮ್ಮನ ದುಡ್ಡಿನ ಆಸೆ ಬಗ್ಗೆ ಎಷ್ಟೇ ಹೇಳಿದ್ರು, ಈ ಹುಡುಗಿ ಅಮಾಯಕಿ, ನಮ್ಮನೆಗೆ ಬಂದ್ರೆ ಸರಿ ಹೋಗ್ತಾಳೆ ಅನ್ಕೊಂಡು ಚಿನ್ನಿ ಕೊಟ್ಟು ಮದುವೆ ಮಾಡಿದ್ವಿ. ಆದ್ರೆ ನೀನು ನಿನ್ ತಮ್ಮ ಇಬ್ರು ಒಬ್ರೇ ಅಂತ ಇವಾಗ ಅರ್ಥ ಆಯ್ತು. ನಿನ್ನಂತವಳಿಗೆ ನನ್ನ ಮನೇಲಿ ಜಾಗ ಇಲ್ವೇ ಇಲ್ಲ. ಹೊರಟೋಗೋ. ಅತ್ತೆ, ಊರಿಂದ ಚಿನ್ನಿ ಬರ್ತಿದ್ದ ಹಾಗೇನೆ ಅವನನ್ನ ಕೂಡ ನಿನ್ನ ಹತ್ರ ಕಳಿಸ್ತೀನಿ. ಹೊರಡೋ.
ತಪ್ಪೆಲ್ಲ ನಾವೇ ಮಾಡಿದೀವಿ ಅಂತಿದ್ದೀರಲ್ಲ ಅತ್ತೆ, ಅಷ್ಟಕ್ಕೂ ತಪ್ಪೆಲ್ಲ ಅವಳಿದಾಳಲ್ಲ ಆ ಸಂಪದ ಅದು. ನನ್ ತಮ್ಮ ಮೂರ್ಖ ಅಂತಾನೆ ಅನ್ಕೊಳ್ಳೋಣ, ಆದ್ರೆ ಸಂಪದಾಗ ಏನಾಗಿತ್ತು? ತಾಳಿ ಕಟ್ಟಿರೋ ಗಂಡನ ಅವಳೇ ಹೆತ್ತು ಮಗುನ ಬಿಟ್ಟು ಹೊರಟೋದ್ಲು. ಇದ್ರಲ್ಲಿ ನನ್ನ ತಮ್ಮಂದ್ ಎಷ್ಟು ತಪ್ಪಿದ್ಯೋ ಸಂಪದ ತಪ್ಪು ಅಷ್ಟೇ ಇದೆ ಅತ್ತೆ. ಏನೋ ನಮ್ಮಮ್ಮ ಅಂದಿದ್ದೆ ನಿಜಾನೇನೋ, ನನ್ಗೇನ್ ಗೊತ್ತು ಅತ್ತೆ. ತಪ್ಪು ಮಾಡಿದವರು ಚೆನ್ನಾಗೇ ಇದ್ದಾರೆ, ಆದ್ರೆ ಯಾವ ತಪ್ಪು ಮಾಡದಿರೋ ನಾನು ಇವಾಗ ನಿಮ್ಮ ಹತ್ರ ಬಯಸ್ಕೊತಿದ್ದೀನಿ. ನಾನು ನನ್ನ ತಮ್ಮ ಒಂದೇ ಹೊಟ್ಟೆಲ್ ಹುಟ್ಟಿದ್ದು ತಪ್ಪಾದ್ರೆ ನಾನೇ ಹೊರಟೋಗ್ತೀನಿ. ನಾನು ನನ್ನ ಮಕ್ಕಳು ಯಾವ್ದು ಕೆರೆನೋ ಬಾವಿನೋ ನೋಡ್ಕೊಂಡು ಬೀಳ್ತೀವಿ. ಆವಾಗ ನಮ್ಮಿಂದ ನಿಮ್ಗೆ ಯಾವ ಪ್ರಾಬ್ಲಮ್ಸು ಬರಲ್ಲ. ಬೆಕ್ಕನ್ನ ರೂಮ್ಗೆ ಹಾಕಿ ಹೊಡೆದ್ರೆ ಹುಲಿಯಾಗಿ ಬದಲಾಗತ್ತೆ ಅಂದ್ರೆ ಇದೇನೇನೋ. ಪಾರ್ವತಿ, ನೀನು ಮಗು ಬಗ್ಗೆ ಯೋಚನೆ ಮಾಡಿ ಆವೇಶ ಪಡೋದ್ರಲ್ಲಿ ತಪ್ಪಿಲ್ಲ. ಆದ್ರೆ ಮೀನಕ್ಷಮ್ಮ ಸಿದ್ದು ಮಾಡಿರೋ ತಪ್ಪಿಗೆ ಪಲ್ಲವಿನ ದೂಷಣೆ ಮಾಡೋದು, ಹೊರಗಡೆ ಹೋಗು ಅನ್ನೋದು ಸರಿಯಲ್ಲ ಅನ್ನಿಸ್ತಿದೆ ಪಾರ್ವತಿ. ಅದು ಕೂಡ ಚಿನ್ನಿ ಇಲ್ದಿರೋ ಸಮಯದಲ್ಲಿ. ಹೌದಮ್ಮ, ಒಂದೇ ಒಂದ್ಸಾರಿ ಯೋಚನೆ ಮಾಡಿ. ಇವತ್ತು ತಪ್ಪು ಮಾಡಿದ್ದು ಪಲ್ಲವಿ ತಾಯಿನೇ ಹೊರತು ಪಲ್ಲವಿ ಅಲ್ವಲ್ಲ. ಮಾಡದೇ ಇರೋ ತಪ್ಪಿಗೆ ಶಿಕ್ಷೆ ಯಾಕಮ್ಮ ಕೊಡ್ತೀರಾ? ನೋಡಿದ್ರ ಅತ್ತೆ, ಒಂದೇ ಒಂದು ಚಿಕ್ಕ ಮಾತಿಂದ ಏನೇನೆಲ್ಲ ಆಗ್ತಿದೆ ಅಂತ, ಎಷ್ಟು ಜನಕ್ಕೆ ನೋವಾಗ್ತಿದೆ ಅಂತ ನೋಡ್ತಿದ್ದೀರಾ? ತಪ್ಪು ಮಾಡಿರೋರಿಂದ ಅಷ್ಟೇ ಅಲ್ಲ, ತಪ್ಪಾಗಿದೆ ಅಂತ ಆರೋಪ ಮಾಡಿರೋರಿಂದ ಕೂಡ, ಅದೇ ನಿಜ ಅಂತ ನಂಬೋರಿಂದ ಕೂಡ ಜೀವನಗಳೇ ನಾಶ ಆಗೋಗುತ್ತೆ. ಹೌದು, ನಿಜಾನೇ. 20 ವರ್ಷಗಳ ಹಿಂದೆ ನಿಮ್ಮಮ್ಮ ಮಾಡಿದ ತಪ್ಪಿಗೆ ಕೆಲವು ವರ್ಷ ಈ ಮನೆ ಆಗೇ ಇರ್ಲಿಲ್ಲ. ಮತ್ತೆ ಸರಿ ಹೋಗ್ತಿದ್ಯಲ್ಲಪ್ಪ ದೇವ್ರೇ ಅಂತ ಅನ್ಕೊಳ್ಳೋ ಹೊತ್ತಿಗೆ ಕುಣಿತ ನೀನ್ ಬಂದ್ಬಿಟ್ಟೆ. 18 ವರ್ಷದ ಹಿಂದೆ ನಡೆದ ಕತೆನ ಮತ್ತೆ ಪುನರಾವರ್ತನೆ ಮಾಡ್ಬಿಟ್ಟೆ. ಹತ್ರ ಇದ್ದು ಸಿದ್ದು ಸಂಪದ ಲೈನ್ ನ ಕ್ಲಿಯರ್ ಮಾಡ್ದೆ. ಇನ್ನು ಏನೇನ್ ನಡೆಯತ್ತೋ ನನಗಂತೂ ಅರ್ಥ ಆಗ್ತಿಲ್ಲ. ದಮಯಂತಿ, ಇನ್ನು ಸಾಕು ನಿಲ್ಸು. ಇನ್ ಒಂದು ಮಾತು ಮೀರಿ ಆಡಿದ್ರು ಚೆನ್ನಾಗಿರಲ್ಲ ಹೇಳ್ತಾ ಇದ್ದೀನಿ. ಪದೇ ಪದೇ ಯಾವತ್ತೂ ನಡೆದಿರೋದನ್ನ ತಗೊಂಡ್ಬಂದು ಅದನ್ನ ಅಡ್ಡ ಇಟ್ಕೊಂಡು ಕಲ್ಯಾಣಿ ಬೈದ್ರೆ ಒಪ್ಕೊಳಕ್ಕಾಗಲ್ಲ. ಮಾಧುರಿ ಮಾಡಿದ ತಪ್ಪು ಅಂತ ಅನ್ಸಿದ್ರೆ ಹೋಗಿ ಮಾಧುರಿನ ಕೇಳ್ಕೊ, ನನ್ನ ಸೋದರ ಸೊಸೆನ ಅಲ್ಲ. ಅಂದ್ರೆ ನನ್ನ ಸಾಯಿ ಅಂತಿದ್ದೀರಾ? ಅನ್ನೋದಲ್ಲ, ಕಲ್ಯಾಣಿಗೆ ಮತ್ತೆ ಟಾರ್ಚರ್ ಕೊಟ್ರೆ ನಾನೇ ಸಾಯಿಸ್ಬಿಡ್ತೀನಿ. ನಿನ್ನಿಂದನೇ ಈ ಮನೆ ಈ ರೀತಿ ಆಗಿದ್ದು. ಪ್ರತಿಯೊಂದರಲ್ಲೂ ಸ್ವಾರ್ಥ, ದುಡ್ಡಿನ ಹುಚ್ಚು. ಹೆಂಡತಿ ಇಲ್ಲ ಅನ್ನೋ ನೋವಲ್ಲಿರೋ ಶೌರ್ಯಗೆ ಇಲ್ಲ ಸಲದ್ನೆಲ್ಲ ಹೇಳ್ಕೊಟ್ಟು ಒಳ್ಳೆ ಗುಣಕ್ಕೆ ಮತ್ತೊಂದು ಹೆಸರಾಗಿದ್ದ ನನ್ನ ಮಗನ್ನ ಕನಿಕರ ಇಲ್ದಿರೋನ್ ಹಾಗೆ ಮಾಡಿದ್ಯಾ. ಇವತ್ತು ಅದು ಹಸುಗುಸ್ತು ಅಂತ ಕೂಡ ಯೋಚನೆ ಮಾಡ್ದೇನೆ ಬರೀ ನೀನು ಹೇಳಿದ್ದಕ್ಕೆ ಅವನು ಹೀಗೆ ಹೊರಟೋಗಿರೋದು. ಯಾವತ್ತಾದ್ರೂ ಮಕ್ಕಳು ತಪ್ಪು ಮಾಡಿದ್ರೆ ತಾಯಿ ಇದು ತಪ್ಪು, ಇದು ಸರಿ ಅಂತ ತಿದ್ದು ಹೇಳ್ತಾರೆ. ಆದ್ರೆ ನೀನ್ ಮಾತ್ರ ತಪ್ಪುಗಳನ್ನ ಸರಿ ಅಂತ ತೋರಿಸ್ತಾ ನನ್ನ ಮಗನ ಎಲ್ಲರೂ ದ್ವೇಷಿಸೋ ಹಾಗೆ ಮಾಡ್ತಾ ಇದ್ಯಾ. ಛೀ! ನಾನು ನನ್ನ ಸಿದ್ಧಾಂತಗಳನ್ನೇ ನಂಬ್ತೀನಿ, ಅದನ್ನೇ ಪಾಲಿಸ್ತೀನಿ. ಇನ್ನು ಉಳಿದಿರೋರ್ ಕತೆ ಏನಾದ್ರೆ ನನಗೇನಾಗ್ಬೇಕು? ನೀನ್ ಹೇಳೋ ನಂದು ಅನ್ನೋ ಸಿದ್ಧಾಂತನ ನಂಬ್ಕೊಂಡ್ರೆ ನಾವು ಸತ್ತ ಮೇಲೆ 4 ಜನ ಹೊರದಕ್ಕೂ ಬರಲ್ಲ. ಎಲ್ರೂ ಚೆನ್ನಾಗಿರ್ಬೇಕು ಅಂತ ನಾವ್ ಯಾವತ್ತೂ ಬಯಸ್ಬೇಕು ದಮಯಂತಿ. ನೀವ್ ಎಷ್ಟೇ ಹೇಳಿದ್ರು ನನ್ನ ಮನ್ಸು ಬದಲಾಗಲ್ಲ ರೀ. ನನ್ನ ಮನೇಲಿ ನನ್ನ ಮಗನ್ ಮಗುನೇ ಓಡಾಡ್ಕೊಂಡು ತಿರುಗ್ಬೇಕು. ಬೇರೆ ಯಾರ ಮಗುನೋ ನನ್ನ ಮೊಮ್ಮಗು ಅಂತ ಹೇಳ್ಕೊಳ್ಳುವಂತ ದೊಡ್ಡ ಹೃದಯ ನನಗಿಲ್ಲ.
ನಾನು ನಾಳೆ ಮಾರ್ನಿಂಗ್ ಫ್ಲೈಟಿಗೆ ಬಂದ್ಬಿಡ್ತೀನಿ, ಓಕೆನಾ? ಹಾಯ್ ಶೌರ್ಯ, ಏನು ಸಡನ್ ಆಗಿ? ಯಾಕೆ ಮಗುಗೆ ಆರೋಗ್ಯ ಚೆನ್ನಾಗಿಲ್ವಾ? ಚೆನ್ನಾಗೇ ಇದೆ ಡಾಕ್ಟರ್. ನೀವೇ ನನಗೊಂದು ಹೆಲ್ಪ್ ಮಾಡಬೇಕು. ಅಫ್ಕೋರ್ಸ್. ಏನು? ಮಗುಗೆ DNA ಟೆಸ್ಟ್ ಮಾಡಬೇಕು. ವಾಟ್? ಹೌದು ಡಾಕ್ಟರ್, ನೀವು ಕೇಳಿಸ್ಕೊಂಡಿದ್ದು ನಿಜ. DNA ಟೆಸ್ಟ್ ಮಾಡಬೇಕು. ಶೌರ್ಯ, ಆರ್ ಯು ಓಕೆ? ಐ ಆಮ್ ನಾಟ್ ಓಕೆ ಡಾಕ್ಟರ್. ನನಗೇನು ಅರ್ಥನೇ ಆಗ್ತಿಲ್ಲ. ಮೆಂಟಲಿ ಡಿಸ್ಟರ್ಬ್ ಆಗಿ ಹೋಗಿದ್ದೀನಿ. ಸಮಾಧಾನವಾಗಿ ಕೂತು ಯೋಚನೆ ಮಾಡೋಕ್ಕೂ ಆಗ್ತಿಲ್ಲ ನನಗೆ. ಆವೇಶದಲ್ಲಿ ಏನು ನಿರ್ಧಾರ ತಗೋತಾ ಇದ್ದೀನಿ ಅಂತ ನನಗೆ ಅರ್ಥನೇ ಆಗ್ತಾ ಇಲ್ಲ.